ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಏನ್ ಮಾಡೋಣಪ್ಪ ಅಂತಂದ್ರೆ, ನೀವು ಇನ್ನೇನು ಕೆಲವು 3-4 ದಿನಗಳಲ್ಲಿ ಏನ್ ಮಾಡ್ತಾ ಇದ್ದೀರಾ, ಒಂದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಒಂದು ಪರೀಕ್ಷೆಯನ್ನ ಬರೀತಾ ಇದ್ದೀರಾ. ಅದರ ಜೊತೆಗೆ ನವೋದಯ ಪರೀಕ್ಷೆಯನ್ನ ಬರೀತಾ ಇದ್ದೀರಾ. ಹಾಗೆ ಮುಂದೆ ನೀವು ಸೈನಿಕ ಶಾಲೆಯ ಪರೀಕ್ಷೆಯನ್ನ ಬರೀತಾ ಇದ್ದೀರಾ. ಹಾಗಾಗಿ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಮೆಂಟಲ್ ಎಬಿಲಿಟಿಯ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾನ್ ನಿಮ್ ಜೊತೆ ಡಿಸ್ಕಷನ್ ಮಾಡಲು ಬರ್ತಾ ಇದ್ದೇನೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ, ಈ ಪ್ರಶ್ನೆ ಪತ್ರಿಕೆಗಳನ್ನ ತಯಾರನ್ನ ಮಾಡಿದೀವಿ. ಈ ಒಂದು ಕ್ವಶನ್ ಬ್ಯಾಂಕ್ ನಲ್ಲಿ 50 ಪ್ರಶ್ನೆ ಪತ್ರಿಕೆಯನ್ನ ಹೊಂದಿರತಕ್ಕಂತ ಒಂದು ಏಕೈಕ ಕ್ವಶನ್ ಬ್ಯಾಂಕ್ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆ ಬೇಕಾದಲ್ಲಿ ನಮ್ಮ ಒಂದು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಂಡು ನಿಮ್ಮ ಒಂದು ಮೊರಾರ್ಜಿ, ಆದರ್ಶ ಮತ್ತು ಅಲ್ಪಸಂಖ್ಯಾತರ ಮೊರಾರ್ಜಿ, ಹೀಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಮ ಒಂದು ಅಂಕಗಳನ್ನ ಪಡಿಲಿಕ್ಕೆ ಒಂದು ತುಂಬಾ ಅವಕಾಶ ಆಗ್ತದ. ಹಾಗಿದ್ರೆ ಈ ಒಂದು 50 ಮಾಕ್ ಟೆಸ್ಟ್ ಅನ್ನ ಲಾಂಚ್ ಮಾಡಿದೀವಿ. ಈ ಒಂದು 50 ಮಾಕ್ ಟೆಸ್ಟ್ ನಿಮ್ಗೆ ಏನಾದ್ರೂ ಬೇಕಾದಲ್ಲಿ ನಿಮ್ಗೊಂದು ಸ್ಪೆಷಲ್ ಆಫರ್ ಅನ್ನ ಇಡ್ತಾ ಇದ್ದೀವಿ. ಜನವರಿ 1ನೇ ತಾರೀಕಿನವರೆಗೆ ಏನಪ್ಪಾ ಅಂತಂದ್ರೆ 599 ಇರ್ತಕ್ಕಂತ ಒಂದು ಈ ಬುಕ್ ಅನ್ನ ನಾವು ಕೇವಲ 350 ರೂಪಾಯಿಗೆ ನಿಮಗೆ ನೀಡ್ತಾ ಇದೀವಿ. ಅಂತಂದ್ರೆ 40% ಆಫರ್ ಅನ್ನ ನಿಮ್ಗೆ ಕೊಡ್ತಾ ಇದೀವಿ. ಹಾಗಾದ್ರೆ ಇನ್ಯಾಕೆ ಲೇಟ್ ಮಾಡ್ತಾ ಇದ್ದೀರಾ? ತಾವೆಲ್ಲರೂ ಏನ್ ಮಾಡೋದಪ್ಪ ಅಂತಾರೆ, ನಮ್ಮ ಒಂದು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಳ್ಳಿ. ಹಾಗೆ ನೋಡ್ರಿ, ಮೊದಲ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೋಡ್ರಿ ಏನ್ ಕೊಟ್ಟಿದ್ದಾರೆ ವಿದ್ಯಾರ್ಥಿ, ಬಹಳ ಸಿಂಪಲ್ ಆಗಿರ್ತಕ್ಕಂತ ಪ್ರಶ್ನೆ ಅದ. ಏನಾಗಿದೆ ಅಂದ್ರೆ, 2ರ ವರ್ಗ ಸಂಖ್ಯೆ ಏನಾಗಿದೆ 4 ಆಗ್ಯದ, 5ರ ವರ್ಗ ಸಂಖ್ಯೆ ಏನಾಗ್ತದಪ್ಪ ಅಂತಂದ್ರೆ 25 ಆಗ್ತದ. ಹಾಗಿದ್ರೆ ನಮ್ಮ ಮೊದಲ ಪ್ರಶ್ನೆಗೆ ಆನ್ಸರ್ ಏನಾಗಿದಪ್ಪ ಅಂತಂದ್ರೆ ಆಪ್ಷನ್ಸ್ ಎ ಇಸ್ ರೈಟ್ ಆನ್ಸರ್. ಹೀಗೆ ಏನಪ್ಪಾ ಅಂತಂದ್ರೆ, ವರ್ಗ ಸಂಖ್ಯೆ, ಘನ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಏನ್ ಮಾಡ್ತಾ ಇರ್ತಾರಪ್ಪ ಅಂತಂದ್ರೆ, ನಿಮಗೆ ಸೈನಿಕ ಸ್ಕೂಲ್ ಆಗಲಿ, ಆದರ್ಶ ಸ್ಕೂಲ್ ಆಗಲಿ ಮತ್ತು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಲ್ಲಿ ಏನ್ ಮಾಡ್ತಾ ಇರ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಸ್ಕ್ವೇರ್ ನಂಬರ್, ಪ್ರೈಮ್ ನಂಬರ್ ಮತ್ತು ಸ್ಕ್ವೇರ್ ನಂಬರ್. ಓಕೆನಾ? ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ರಿ, ಇನ್ಸರ್ಟ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಸಿರೀಸ್ ಅಂತಂದ್ರೆ ಸರಣಿಯಲ್ಲಿ ಕಾಣೆಯಾದ ಸಂಖ್ಯೆಯನ್ನ ಸೇರಿಸಿ ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಾಗ ಇಲ್ಲಿ ಏನಾಗಿದೆ, ಇಲ್ಲೊಂದು ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರ. ಈ ಒಂದು ಸಂಖ್ಯೆ ಒಳಗೆ ಏನಾಗಿದೆ, ಒಂದು ಸಂಖ್ಯೆ ಕಾಣೆಯಾಗಿದೆ. ಯಾವ ಸಂಖ್ಯೆ ಅಂತ ಹೇಳಿ ನಾವು ಕಂಡುಹಿಡಿಬಹುದು. ನೋಡ್ರಿ ನೆಕ್ಸ್ಟ್ ನೋಡ್ರಿ, 6, 18. ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ, 6ಕ್ಕೆ ಎಷ್ಟು ಪ್ಲಸ್ ಮಾಡಿದಾಗ 18 ಆಗ್ತದ್ರಿ? 2. ಹೌದಾ? 16 + 2 is 18. 18 + 2 ಏನಾಗ್ತದ? 20 ಆಗ್ತದ. ಆಪ್ಷನ್ಸ್ ಎ ಇಸ್ ರೈಟ್ ಆನ್ಸರ್. ಹೌದಾ? ಹಾಗೆ ನಾವೇನ್ ಮಾಡ್ಬೋದು, ಈ ಸರಣಿಯನ್ನು ಸಹ ನಾವೇನ್ ಮಾಡ್ಬೋದು, ಕಂಡುಹಿಡಿಬೇಕಾಗ್ತದ. 20 + 2 22. 22 + 2 ಏನಾಗ್ತದ? 24 ಆಗ್ತದ. ಇಲ್ಲೂ ಏನಾಗಿದೆ, +2 ಆಗ್ಯದ. ಇಲ್ಲೂ ಏನಾಗಿದೆ, +2 ಆಗ್ಯದ. ಹಾಗಾದ್ರೆ ನಮ್ಮ ಉತ್ತರ ಏನಾಗ್ತದ್ರಿ? 20 ಈಸ್ ರೈಟ್ ಆನ್ಸರ್ ಆಗ್ತದ. ಹೌದಾ? ಈ ತರ ಏನ್ ಮಾಡ್ಬೋದು, ಸರಣಿಯ ಪ್ರಶ್ನೆಗಳನ್ನ ನಾವು ಸಲೀಸಾಗಿ ಬಿಡಿಸಬಹುದು. ಎಸ್ ನೋಡ್ರಿ, ನೆಕ್ಸ್ಟ್ ಫೈಂಡ್ ದ ನೆಕ್ಸ್ಟ್ ಟರ್ಮ್ ಇನ್ ದ ಗಿವನ್ ಸಿರೀಸ್. ಕೊಟ್ಟಿರುವ ಸರಣಿಯಲ್ಲಿ ಮುಂದಿನ ಪದವನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಪ್ರಶ್ನೆಯನ್ನ ಕೊಟ್ಟಿದಾರ. ಇಲ್ಲೇನು ಕೊಟ್ಟಿದ್ದಾರೆ ನೋಡ್ರಿ, ಜಸ್ಟ್ ನೋಡ್ರಿ, A to C ಅಂತ ಕೊಟ್ಟಿದ್ದಾರೆ, D 5 F ಅಂತ ಕೊಟ್ಟಿದ್ದಾರೆ, G 8 I ಅಂತೇಳಿ ಕೊಟ್ಟಿದ್ದಾರೆ, J L1 L ಅಂತ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ A B C D E F G H I J K L M N O. ಹಾಗಾದ್ರೆ ಒಬ್ರು ಕೆಲವೊಂದಿಷ್ಟು ಏನಾಗ್ತದೆ, ನಿಮ್ಗೆ ಟ್ವಿಸ್ಟ್ ಅನಿಸ್ತದೆ. ಇಲ್ಲಿ 2 ಬಂದದ ಅಂತಂದ್ರೆ ಇಂಗ್ಲಿಷ್ ಅಲ್ಫಾಬೆಟ್ ಪ್ರಕಾರ 2 ಅಂದ್ರೆ ಏನಾಗ್ತದ? ಬಿ ಆಗ್ತದ. ಇಲ್ಲಿ 2 ಅಂದ್ರೆ ಏನು? ಇಲ್ಲಿ ಬಿ ಆಗ್ತದ. 5 ಅಂದ್ರೆ ಏನು? ಇಲ್ಲಿ ಇ ಆಗ್ತದ. 8 ಅಂದ್ರೆ ಏನು? ಇಲ್ಲಿ ಎಚ್ ಆಗ್ತದ. ಇಲ್ಲಿ ಏನಾಗ್ತದ? L1 ಅಂದ್ರೆ ಕೆ ಆಗ್ತದ. ಹಾಗಾದ್ರೆ ಇಲ್ಲಿ ನೋಡ್ರಿ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ. ಹೌದಾ? ಎಂ. ಎನ್ ಅಂದ್ರೆ ಎಷ್ಟು ಆಗ್ತದ? 14 ಆಗ್ತದ. ಓ ಎಸ್, ನಮ್ಮ ಆಯ್ಕೆ ಯಾವ್ದಾಗ್ತದ್ರಿ? ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್. ಇಂತ ಒಂದು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಏನಾಗ್ತದ, ನಿಮಗ್ ಬರ್ತಾ ಇರ್ತದ. ನೀವೇನ್ ಮಾಡಬಹುದು, ಉತ್ತರವನ್ನ ಕಂಡಿಡ್ರಿ. ನೋಡ್ರಿ, ಸೆಲೆಕ್ಟ್ ದ ರಿಲೇಟೆಡ್ ವರ್ಡ್ ಫ್ರಮ್ ದ ಗಿವನ್ ಅಲ್ಟರ್ನೇಟಿವ್ ಪೊಲ್ಯೂಷನ್. ಹೌದಾ? ಅಲ್ಟರ್ನೇಟಿವ್ ಅಂತ ಕೇಳಿದಾರೆ. ಪೊಲ್ಯೂಷನ್ ಅಂದ್ರೆ ಮಾಸ್ಕ್. ಹೌದಾ? ವಾಯುಮಾಲಿನ್ಯ ಗೊತ್ತಲ್ಲ? ವಾಯುಮಾಲಿನ್ಯ ಏನ್ ಮಾಡ್ತೀವಿ ನಾವು? ಕೈವಸ್ತ್ರನ್ನ ಕಟ್ಕೋತೀವಿ, ಇಲ್ಲ ಮಾಸ್ಕ್ ಅನ್ನತ್ರ ಹಾಕೋತೀವಿ. ಹೌದಾ? ಮುಖವಾಡ ಅಂತ ಕರಿತೀವಿ. ಮಳೆ ಬಂದ್ರೆ ಏನ್ ಮಾಡ್ತೀವಿ ನಾವು? ರೈನ್ ಬಂದ್ರೆ, ಹೌದಾ, ಛತ್ರಿ, ಅಂಬ್ರಿಲಾ. ಎಸ್, ಏನ್ ಮಾಡ್ತೀವಿ? ಅಂಬ್ರಿಲಾವನ್ನ
ನಾವು ಉಪಯೋಗ ಮಾಡ್ತೀವಿ ಅಂತೇಳಿ ಇದೊಂದು ಪ್ರಶ್ನೆಗೆ ಏನ್ ಮಾಡಿದಾರಪ್ಪ ಅಂತಂದ್ರೆ ಸಹ ಸಂಬಂಧ ಕ್ಲಾಸಿಫಿಕೇಶನ್ ಅಂತೇಳಿ ನಾವು ಕರಿತೀವಿ, ಅದ್ರ ಮೇಲೆ ಪ್ರಶ್ನೆಯನ್ನ ಕೇಳಿದಾರ. ಇಲ್ಲಿ ನೋಡ್ರಿ, ಹೌ ಮನಿ n are there in the following series which are immediately proceed by m and also, ಅಂದ್ರೆ m ಆದ ನಂತರ ಮತ್ತೇನ್ ಬರ್ಬೇಕು, n ಬರ್ಬೇಕು. ಹೌದಾ? ಹಾಗೆ ಮತ್ತೇನ್ ಮಾಡ್ಯಾರ, ಇಮಿಡಿಯೇಟ್ಲಿ ಫಾಲೋಡ್ ಬೈ m. ಹೌದಾ? m ಆದ ನಂತರ n ಬರ್ಬೇಕು, n ಆದ ನಂತರ ಮತ್ತೆ ಏನಾಗಿರ್ಬೇಕ್ರಿ, m ಬಂದಿರ್ಬೇಕು. ಅಂತ ಒಂದ ಎಣ್ಗಳು ಎಷ್ಟಿದಾವ ಅಂತೇಳಿ ಪ್ರಶ್ನೆ ಕೇಳ್ಯಾರ. ಏನ್ ಕೇಳ್ಯಾರಿ, ಎಣ್ಗಳು ಎಷ್ಟಿದಾವೆ ಅಂತೇಳಿ ಪ್ರಶ್ನೆ ಕೇಳಿದ. ನೋಡ್ರಿ ಏನ್ ಹೇಳ್ಯಾರ, ಇಮಿಡಿಯೇಟ್ಲಿ ಎಂ ಆದ ನಂತರ ಎನ್ ಅದ ನೋಡ್ರಿ, ಇಲ್ಲಿ ಒಂದದ, ಎಸ್ ಹೌದಾ. ಆಮೇಲೆ ನೋಡ್ರಿ ನೆಕ್ಸ್ಟ್ ನೋಡ್ರಿ ಎಂ ಎನ್ ಎಂ ಇಲ್ಲೊಂದದ, ಜಸ್ಟ್ 2 ಆಗ್ತದ. ಆಮೇಲೆ ನೋಡ್ರಿ ಎಂ ಎನ್ ಎಂ ಇಲ್ಲೊಂದದ, ಏನಾಗ್ತದ 3 ಆಗ್ತದ. ಎಂ ಎನ್ ಎಂ ಇಲ್ಲೊಂದದ 4 ಆಗ್ತದ. ಎಂ ಆಗಂತಲೇ ಎನ್ ಅದ, ಮುಂದೆ ಏನೂ ಇಲ್ಲ ಅಂದ್ರೆ ಇದನ್ನು ಕನ್ಸಿಡರ್ ಮಾಡ್ಬೇಕಾಗ್ತದ, 5 ಆಗ್ತದ. ಟೋಟಲ್ ಎಂ ಆಗಂತಲೇ ಎಷ್ಟು ಎಣ್ಗಳ ಬರ್ತಾವ ಅಂತಂದ್ರ ನಮಗ 5 ಎಣ್ಗಳ ಬರ್ತಾವ. ಹಂಗಾದ್ರೆ ನಮ್ಮ ಆಯ್ಕೆ ಯಾವ್ದಾಗ್ತದ, ಸಿ ಇಸ್ ರೈಟ್ ಆನ್ಸರ್ ಆಗ್ತದ. ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, Raj is coded as 29 in a correction code language and Geeta is coded 37. How will Arjun be coded in that language ಅಂತ ಪ್ರಶ್ನೆಯನ್ನು ಕೇಳಿದರೆ ಏನಪ್ಪಾ ಅಂತಂದ್ರೆ, ಒಂದು ಸಂಕೇತ ಭಾಷೆ ಒಳಗ ರಾಜ್ ಅಂದ್ರೆ 29ತ್ತ, ಗೀತಾ ಅಂದ್ರ 37ತ್ತ, ಹಾಗಾದ್ರೆ ಅರ್ಜುನ್ ಅಂದ್ರೆ ಎಷ್ಟ್ ಆಗ್ತತೆ ಹೇಳಿ ಪ್ರಶ್ನೆ ಕೇಳಿದಾರ. ಇಲ್ಲಿ ಏನ್ ಮಾಡ್ಯಾರ ನೋಡ್ರಿ, ಬಹಳ ಈಜಿ ಐತಿ. ಏನ್ ಮಾಡ್ಬಿಡ್ಬೇಕಪ್ಪ ಅಂತಂದ್ರ ನಾವ ಇಲ್ಲಿ ಏನ್ ಮಾಡ್ಯಾರ ಅಂದ್ರೆ ಪ್ಲಸ್ ಮಾಡಿದಾರ. ಏನ್ ಪ್ಲಸ್ ಮಾಡ್ಯಾರಿ ನೋಡ್ರಿ, ಆರ್ ಅಂದ್ರೆ ಎಷ್ಟ ಆಗ್ತದ, 18 ಆಗ್ತದ. ಎ ಅಂದ್ರೆ ಎಷ್ಟ ಆಗ್ತಾರ, 1 ಆಗ್ತದ. ಜೆ ಅಂದ್ರೆ 10 ಆಗ್ತದ. ಇವನಷ್ಟು ಪ್ಲಸ್ ಮಾಡಿ ನೋಡೋಣ. 10 ಪ್ಲಸ್ 1 19, 19 1 ಪ್ಲಸ್ 18 ಏನಾಗ್ತದ, 29 ಆಗ್ತದ. ಎಷ್ಟ ಆಗ್ತದ್ರಿ, 29 ಆಗ್ತದ. ನೆಕ್ಸ್ಟ್ ನೋಡ್ರಿ, ಗೀತಾ ಅಂದ್ರೆ 37 ಹೆಂಗಾಗೈತಿ ನೋಡ್ರಿ, ಇಲ್ಲಿ ಜಿ ಐ ಟಿ ಎ ಅಂತ ಕೊಟ್ಟಾರ. ಹೌದಾ? ಜಿ ಅಂದ್ರೆ 7, ಐ ಅಂದ್ರೆ 9, ಟಿ ಅಂದ್ರೆ 20, ಎ ಅಂದ್ರೆ 1. ಹಾಗಾದ್ರ ಇವ್ನಟ್ಟು ನಾವ್ ಏನ್ ಮಾಡ್ಬೇಕ್ರಿ, ಇಲ್ಲಿ ಪ್ಲಸ್ ಮಾಡ್ಬೇಕಾಗ್ತದ. ಹೌದಾ? ಪ್ಲಸ್ ಮಾಡೋದಾದ್ರೆ ನೋಡ್ರಿ, 9 1 ಏನ್ 10 ಆಗ್ತದ, 10 1 20 ಏನಾಗ್ತದ, 10 1 20 ಏನಾಗ್ತದ, 30 ಆಗ್ತದ. 30 ಪ್ಲಸ್ 7 ಏನಾಗ್ತದ, 37 ಆಗ್ತದ. ಎಸ್, ಹೌದಾ? ಇಲ್ಲಿ ಯಾವ ರೀತಿ ಪ್ಲಸ್ ಮಾಡಿದಾರಂತ ಅರ್ಥ ಆಯ್ತು. ಹಾಗಿದ್ರೆ ಅರ್ಜುನ ನಾವೇನ್ ಮಾಡೋಣ, ಪ್ಲಸ್ ಮಾಡೋಣ. ಎ ಆರ್ ಜೆ ಯು ಎನ್, ಓಕೆನಾ. ಎ ಅಂದ್ರೆ 1, ಆರ್ ಅಂದ್ರೆ ಏನಾಗ್ತದ 18 ಆಗ್ತದ. ಜೆ ಅಂದ್ರೆ ಏನಾಗ್ತದ 10 ಆಗ್ತದ. ಯು ಅಂದ್ರೆ ಏನಾಗ್ತದ 21 ಆಗ್ತದ. ಎನ್ ಅಂದ್ರೆ ಏನಾಗ್ತದ 14 ಆಗ್ತದ. ನಾವ್ ಏನ್ ಮಾಡೋಣ, ಪ್ಲಸ್ ಮಾಡೋಣ. 8 1 9 1 10 1 4 ಏನಾಗ್ತದ 14 ಆಗ್ತದ. ಇಲ್ಲಿ 4 ಬರ್ತದ. 2 1 3 3 1 2 1 2 4 5 6 ಆಗ್ತದ. 64 ಆಗ್ತದ. ಹಾಗಾದ್ರೆ ನೋಡ್ರಿ 64 ಯಾವ್ದು ನಮ್ಮ ಆಯ್ಕೆ ಒಳಗ ಇಲ್ಲಿ ಸ್ವಲ್ಪ ಏನಾಗ್ಯದ, ಮಿಸ್ಟೇಕ್ ಆಗ್ಯದ. ಇದು 6 ಆಗ್ಬೇಕಾಗಿತ್ತು, 5 ಆಗ್ಯದ. ಏನ್ರಿ ನಮ್ಮ ಆಯ್ಕೆ ರೀ 64 ಏಸ್ ಏನಾಗ್ತದ, ರೈಟ್ ಆನ್ಸರ್ ಆಗ್ತದ. ಈ ರೀತಿ ಏನ್ ಮಾಡ್ತಾರ ಅಂದ್ರೆ ನಮಗ ಕೋಡಿಂಗ್ ಡಿಕೋಡಿಂಗ್ ಒಳಗೆ ಏನ್ ಮಾಡ್ತಾರ, ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರ. ನೀವೇನ್ ಮಾಡ್ಬೇಕು, ಸರಿಯಾಗಿ ಆನ್ಸರ್ ಅನ್ನ ಮಾಡ್ಬೇಕು. ವಿಚ್ ನಂಬರ್ ವಿಲ್ ಕಮ್ ನೆಕ್ಸ್ಟ್ ಇನ್ ದ ಫಾಲೋಯಿಂಗ್ ಸೀರೀಸ್ ಅಂತ ಪ್ರಶ್ನೆಯನ್ನು ಕೇಳಿದಾರೆ. ಹೌದಾ? ಇಲ್ಲೊಂದ್ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಒಂದು ನಂಬರ್ ಕೊಟ್ಟಾರ. ಈ ಸರಣಿ ಮುಂದಿನ ಸಂಖ್ಯೆ ಯಾವ್ದು ಬರ್ತಂತ ಅಂತ ಕೇಳ್ಯಾರ. 4 4 6 9 13 ಅಂತೇಳಿ ಒಂದ್ ನಂಬರ್ ಅದ. ನೆಕ್ಸ್ಟ್ ಯಾವ್ದು ಬರ್ತತ್ರಿ, ಏನಿಲ್ಲ ನೋಡ್ರಿ. 4 ಕೆಟ್ ಪ್ಲಸ್ ಆಗ್ಯದ ಅಂದ್ರ 2 ಪ್ಲಸ್ ಆಗ್ಯದ. 9 ಕೆಟ್ ಪ್ಲಸ್ ಆಗ್ಯದ ಅಂದ್ರ 3 ಪ್ಲಸ್ ಆಗ್ಯದ. ಹಾ, ಎಸ್ ಹೌದಾ. ಮತ್ತ 9 ಕೆಟ್ ಪ್ಲಸ್ ಆಗ್ಯದ ಅಂತಂದ್ರ 4 ಪ್ಲಸ್ ಆಗ್ಯದ. 13 ಕೆಟ್ ಪ್ಲಸ್ ಆಗ್ಬೇಕಾರಿ 5 ಆಗ್ಬೇಕಾದ್ರ ಏನಾಗ್ತದೆ ನೋಡ್ರಿ, 4 2 is 6 6 3 is 9 9 4 is 13 13 ಪ್ಲಸ್ 5 is ಏನಾಗ್ತದ 18 ಆಗ್ತದ. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ, ಡಿ ಇಸ್ ರೈಟ್ ಆನ್ಸರ್ ಆಗ್ತದ. ಹೌದಾ? ಹಂಗಾದ್ರೆ ಇದು ಸರಣಿ ಕರೆಕ್ಟ್ ಐತಿ ನೋಡ್ಕೋಬೇಕಾದ್ರೆ ನಾವೇನ್ ಮಾಡ್ಬೇಕು, ಮತ್ತೊಂದು ಟೆಸ್ಟ್ ನೋಡ್ಕೋಬೇಕಾಗ್ತದ. ಇಲ್ಲೂ ಏನಾಗ್ತದ 2 ಪ್ಲಸ್ 1 3 3 ಪ್ಲಸ್ 1 4 4 ಪ್ಲಸ್ 1 ಏನಾಗ್ತದ 5 ಆಗ್ತದ. ಓಕೆನಾ? ಈ ರೀತಿ ಏನ್ ಮಾಡ್ಬೋದು, ನಾವು ಸರಿಯಾಗಿ ಬಿಡಿಸಬಹುದು. ನೆಕ್ಸ್ಟ್ ನೋಡ್ರಿ, in a creation coded language, garden is written as 105 to 68 and grace is written as 15033.
ದೆನ್ ಸೆಂಡ್ ವಿಲ್ ಬಿ ರಿಟರ್ನ್ ಆಸ್ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದಾರ ಅಂತಂದ್ರೆ ಈ ಗಾರ್ಡನ್ ಅಂದ್ರೆ 105268 ಅಂತ, ಡ್ರೆಸ್ಸಸ್ ಅಂದ್ರೆ 1503 ಅಂತ, ಸೆಂಡ್ ಅಂದ್ರೆ ಏನ್ ಆಗ್ತದ ಕೋಡ್ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾರೆ. ನಾವೇನ್ ಮಾಡೋಣ ಅಂತಂದ್ರ ಇದನ್ನ ಸರಿಯಾಗಿ ಬಿಡಿಸ್ಕೋಬೇಕಾಗ್ತದ. ನೋಡ್ರಿ ಏನ್ರಿ ಫಸ್ಟ್ ಏನ್ ಕೊಟ್ಟಾರ, ಗಾರ್ಡನ್ ಹೌದಾ, GARDEN ಹೌದಾ, ಹಂಗಂದ್ರೆ ಏನಂತ್ರಿ 105268 105268 ಇವ್ನ ಹೆಂಗ್ ಕರೆಕ್ಟ್ ಬರ್ಕೊಂಡ್ರಿ ನೋಡ್ರಿ 1 2 3 4 5 6 ಹೌದಾ, ಇಲ್ಲಿ ಎಷ್ಟು ನೋಡ್ರಿ 1 2 3 4 5 6 6 ಶಬ್ದಗಳದಾವ, 6 ಸಂಖ್ಯೆಗಳದಾವ. ಎಸ್ ಮುಗಿತಾ. ನೆಕ್ಸ್ಟ್ ಏನಂತ ಕೊಟ್ಟಾರಿ, ಎಸ್ GRASS ನೋಡ್ರಿ 1 2 3 4 5 1 2 3 4 5 ಎಸ್ 15033 15033. ಇಲ್ಲಿ ಏನ್ ಮಾಡ್ಯಾರ ಅಂದ್ರ ಸೆಂಡ್ ಅಂತಕ್ಕಂತ ಒಂದು ಶಬ್ದವನ್ನ ಕೊಟ್ಟಾರ, ಅದಕ್ಕೆ ಏನಾಗ್ತದ ಅಂತೇಳಿ ಅವರು ಪ್ರಶ್ನೆಯನ್ನ ಕೇಳಿದಾರ. SEND ಅಂತೇಳಿ ಕೊಟ್ಟಾರ ಹೌದಾ. ಇದಕ್ಕೆ ನೀವು ಏನ್ ಮಾಡ್ಬೇಕ್ರಿ, ಉತ್ತರ ಕಂಡು ಹಿಡಿಬೇಕಾಗ್ತದ. ನೋಡ್ರಿ ಏನ್ ಮಾಡ್ಯಾರ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತ ಇಂಗ್ಲಿಷ್ ಶಬ್ದದೊಳಗನ ಒಂದು ಶಬ್ದವನ್ನ ಏನ್ ಮಾಡ್ಯಾರ, ರಚನೆ ಮಾಡಿ ಕೊಟ್ಬಿಟ್ಟಾರ. ಹಂಗಾದ್ರ ಎಸ್ ಅಂತಕ್ಕಂತ ಸಂಕೇತದೊಳಗ ಯಾವ ಸಂಖ್ಯೆ ಅದ ನೋಡ್ರಿ, S3 ಅದ, ನಾವು 3 ಬರ್ಕೋಬೇಕಾಗ್ತದ. ಈ ಅಂತ ಸಂಕೇತದ ಕೆಳಗೆ ಏನದ, R ಅದ, ಇಲ್ಲಿ ನಾವು 6 ಅಂತ ಬರ್ಕೋಬೇಕಾಗ್ತದ. N ಅಂತ ಸಂಕೇತದ ಕೆಳಗೆ ಏನದ, 8 ಅದ, 8 ಬರ್ಕೋಬೇಕಾಗ್ತದ. D ಅಂತಕ್ಕಂತ ಸಂಕೇತ ಕೆಳಗೆ 2 ಅದ, 2 ಬರ್ಕೋಬೇಕಾಗ್ತದ. ನಮ್ಮ ಉತ್ತರ ಏನಾತ್ರಿ 3682 ಏನಾಗ್ತದ 3682 ಎಲ್ಲದ ನೋಡ್ರಿ, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗ್ತದ. ಈ ರೀತಿ ಏನಪ್ಪ ಅಂತಂದ್ರೆ ಪ್ರಶ್ನೆಗಳು ಬರ್ತಾ ಇರ್ತದ ಹೌದಾ. ನೋಡ್ರಿ ನೆಕ್ಸ್ಟ್ ಸೆಲೆಕ್ಟ್ ದ ರಿಲೇಟೆಡ್ ನಂಬರ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ ಅಂತಂದ್ರೆ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಒಂದು ಸಂಬಂಧ ಇರ್ತಕ್ಕಂತ ಸಂಖ್ಯೆಯನ್ನ ಕೊಟ್ಟಾರ, ಇನ್ನೊಂದು ಸಂಖ್ಯೆಗೆ ಏನ್ ರಿಲೇಟೆಡ್ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾರ. ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರ 18 ಕೊಟ್ಬಿಟ್ಟು 6 ಕೊಟ್ಟಾರ. ಇಲ್ಲಿ ನೋಡ್ರಿ 6 ಎಷ್ಟಲೇ ಏನ್ 18 ಆಗ್ತದ್ರಿ, ನೋಡ್ರಿ 6 ಒಂದ್ಲೇ ರೀ, 6 ಮೂರ್ಲೆ 18 ಆಗ್ತದ ಹೌದಾ. ಹೆಂಗಪ್ಪ ಅಂತಂದ್ರೆ ನೋಡ್ರಿ ಇಲ್ಲಿ 6 × 3 = ಏನಾಗ್ತದ 18 ಆಗ್ತದ ಹೌದಾ. ಇಲ್ಲಿ ಏನ್ ಮಾಡ್ಯಾರ 18 ಅಂತ ಕೊಟ್ಟಾರ. ನಮಗೇನ್ ಪ್ರಶ್ನೆ ಕೇಳ್ಯಾರ 24 ಅಂತ ಹೇಳಿ ಕೊಟ್ಟಾರ. ಹಂಗಂದ್ರ ನಾವೇನ್ ಮಾಡ್ಬೇಕ್ರಿ, × 3 ನ ಮಾಡ್ಬೇಕು. ಯಾಕ ಮೊದಲ ಸಂಬಂಧ ಏನೈತ್ರಿ × 3 ನ ಅದ, ನಾವು × 3 ನ ಮಾಡ್ಬೇಕಾಗ್ತದ. ನೋಡ್ರಿ 5 × 3 ಏನಾಗ್ತದ 15 ಆಗ್ತದ, ಬರೋದಿಲ್ಲ ಹೌದಾ. 7 × 3 ಏನಾಗ್ತದ 21 ಆಗ್ತದ, ಬರೋದಿಲ್ಲ. 8 × 3 = 24 ಆಗ್ತದ. ಹಾಗಾದ್ರ ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ್ರಿ 8 ಆಗ್ತದ ಹೌದಾ. ನೋಡ್ರಿ 8 × 3 = 24 ಆಗ್ತದ. ಎಸ್ ಹೌದಾ. ಇಲ್ಲಿ ಏನ್ ಬರ್ತದ್ರಿ, ಆನ್ಸರ್ ಇಸ್ 8 ರೈಟ್ ಆನ್ಸರ್. ಓಕೆನಾ. ಮುಂದಿನ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ನೋಡ್ರಿ, ಫೈಂಡ್ ದ ಆಡ್ ಒನ್ ಔಟ್ ಆಫ್ ದ ಆಪ್ಷನ್ಸ್ ಗಿವನ್ ಬಿಲೀವ್. ಕೆಳಗೆ ನೀಡಲಾದ ಆಯ್ಕೆಗಳಲ್ಲಿ ಗುಂಪಿಗೆ ಸೇರದ ಒಂದನ್ನ ಹುಡುಕಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಹೌದಾ. ಗುಂಪಿಗೆ ಸೇರದ ಒಂದನ್ನ ಹುಡುಕಿ ಅಂತ ಕೇಳಿದಾಗ ನಾವು ಟೈಮ್ ಬಹಳ ವೇಸ್ಟ್ ಮಾಡಬಾರ್ದು. ಏನ್ ಮಾಡ್ಬಿಡ್ಬೇಕಂದ್ರೆ ನಾವು ಆಯ್ಕೆದೊಳಗೆ ಯಾವ ರೀತಿ ಗುಂಪಿಗೆ ಸೇರೋದಿಲ್ಲ ಅಂತ ಹೇಳಿ ನೋಡ್ಕೊಂಡ್ಬಿಡ್ಬೇಕು. ನೋಡ್ರಿ ಇಂಗ್ಲಿಷ್ ಅಲ್ಫಾಬೆಟ್ ಪ್ರಕಾರ ಎ ಅಂತಕ್ಕಂಥದ್ದು 1 ಆಗ್ತದ, ಸಿ ಅಂತಕ್ಕಂಥದ್ದು 3 ಆಗ್ತದ, ಡಿ ಅಂತಕ್ಕಂಥದ್ದು 4 ಆಗ್ತದ, ಇ ಅಂತಕ್ಕಂಥದ್ದು 5 ಆಗ್ತದ. ಓಕೆನಾ. ಎಫ್ ಅಂದ್ರೆ ಎಷ್ಟು 6 ಆಗ್ತದ, ಎಚ್ ಅಂದ್ರೆ 8 ಆಗ್ತದ, ಐ ಅಂದ್ರೆ 9 ಆಗ್ತದ, ಜೆ ಅಂದ್ರೆ ಏನಾಗ್ತದ 10 ಆಗ್ತದ. ಇಲ್ಲಿ ನೋಡ್ರಿ ಕೆ ಅಂದ್ರೆ 11, ಎಂ ಅಂದ್ರೆ 13, ಎನ್ ಅಂದ್ರೆ 14, ಓ ಅಂದ್ರೆ 15. ಓಕೆನಾ. ಇಲ್ಲಿ ನೋಡ್ರಿ ಎಫ್ ಅಂದ್ರೆ 6, ಕ್ಯೂ ಅಂದ್ರೆ 17, ಆರ್ ಅಂದ್ರೆ 18, ಎಸ್ ಅಂದ್ರೆ 19. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ನೋಡ್ರಿ ಎ ಸಿ ಡಿ ಇಗೆ ಏನಾಗ್ಯದಪ್ಪ ಅಂತಂದ್ರೆ ಮಧ್ಯದಲ್ಲಿ ಒಂದು ಮಾತ್ರ ಗ್ಯಾಪ್ ಅದ ಹೌದಾ. ಏನಾಗಿದೆ, ಒಂದು ಗ್ಯಾಪ್ ಅದ. ಇಲ್ಲಿ ನೋಡ್ರಿ 6, 8, 9, 10 ನೋಡಿದ್ರೆ ಇಲ್ಲಿ ಏನಾಗ್ತದ, ಈ ಮತ್ತು ಎಫ್ ಮತ್ತು ಎಚ್ ನಡುವೆ ಏನಾಗ್ತದ್ರಿ ಒಂದು ಮಾತ್ರ ಗ್ಯಾಪ್ ಅದ. ಇಲ್ಲಿ ನೋಡ್ರಿ ಕೆ ಮತ್ತು ಎಂ ಮಧ್ಯದಲ್ಲಿ ಎಷ್ಟು ಗ್ಯಾಪ್ ಅದ ರೀ, ಒಂದು ಮಾತ್ರ ಗ್ಯಾಪ್ ಅದ. ಇಲ್ಲಿ ನಾವು ನೋಡಿದಾಗ ಎಫ್ ಮತ್ತು ಕ್ಯೂ ಹತ್ರ ಎಷ್ಟು ಗ್ಯಾಪ್ ಅದ ಅಂತಂದ್ರೆ ಎಷ್ಟದ್ರಿ 10 ಇಂಗ್ಲಿಷ್ ಅಲ್ಫಾಬೆಟ್ ಗ್ಯಾಪ್ ಇರೋದ್ರಿಂದ ನಮಗೆ ಯಾವ್ದು ಗುಂಪಿಗೆ ಸೇರುವುದಿಲ್ಲ ಅಂದ್ರ ಆಪ್ಷನ್ಸ್ ಡಿ ಇಸ್ ಏನಾಗುದಿಲ್ಲ, ಗುಂಪಿಗೆ ಸೇರುವುದಿಲ್ಲ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಏನ್ ಮಾಡಿದಪ್ಪ ಅಂತಂದ್ರೆ ನಾವು 10 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಡಿಸ್ಕಷನ್ ಅನ್ನ ಮಾಡಿದ್ವಿ. ಹಾಗೆ ಏನ್ ಮಾಡೋಣ ಅಂತಂದ್ರೆ ಮುಂದಿನ ಕ್ಲಾಸ್ ನಲ್ಲಿ ಏನ್ ಮಾಡ್ತಾ ಇದ್ದೀನಪ್ಪ ಅಂತ ಈ ಸರಣಿಯ ಮುಂದಿನ ಒಂದು ಪ್ರಶ್ನೆಗಳನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ಧನ್ಯವಾದಗಳು.